ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ ವಿದುರ ನೀತಿ ಇದರಿಂದ 5ನೇ ಅಧ್ಯಾಯವನ್ನ ತಿಳ್ಕೊಳ್ಳೋಣ. ವಿದುರರು ಹೇಳ್ತಾರೆ, ರಾಜೇಂದ್ರನೇ, ವಿಚಿತ್ರ ವೀರ್ಯ ನಂದನನೇ, ಅಂದ್ರೆ ವಿಚಿತ್ರ ವೀರ್ಯನ ಮಗ ಅಲ್ವಾ ಅವನು, ಅದಕ್ಕೋಸ್ಕರ ವಿಚಿತ್ರ ವೀರ್ಯ ನಂದನನೇ ಅಂತ ಕರೀತಾ ಇದ್ದಾರೆ. ಸ್ವಯಂಭೂ ಮನು ಹೇಳಿದಾನೆ. ಏನು ಅಂತಂದ್ರೆ, ಕೆಳಗಡೆ ಬರೆದಿರುವಂತಹ 17 ಪ್ರಕಾರದ ಪುರುಷರನ್ನ ಯಮರಾಜನ ದೂತರು ಪಾಶವನ್ನ ಕೈಯಲ್ಲಿ ಹಿಡ್ಕೊಂಡವರು ನರಕಕ್ಕೆ ಕರ್ಕೊಂಡು ಹೋಗ್ತಾರೆ. ನೋಡಿ, ಇಲ್ಲಿ ಧೃತರಾಷ್ಟ್ರನಿಗೆ ಒಂದು ಚೂರು ಭಯನಾದ್ರೂ ಬರ್ಲಿ, ನಾನು ಮಾಡ್ತಾ ಇರೋದು ತಪ್ಪು ಅಂತ ಅವನಿಗೆ ತಿಳುವಳಿಕೆ ಬಂದು ಆ ತಪ್ಪನ್ನ ಮಾಡಿದಾಗ ಏನೆಲ್ಲ ಶಿಕ್ಷೆಗಳು ಸಿಗುತ್ತೆ ಅದನ್ನಾದ್ರೂ ಅವ್ನು ತಿಳ್ಕೊಂಡು ಅವ್ನು ಸರಿ ಮಾಡ್ಕೊಳ್ಳಿ ಅನ್ನೋದಕ್ಕೋಸ್ಕರ ಇಲ್ಲಿ 17 ರೀತಿಯ ಜನರನ್ನ ಯಮರಾಜನ ದೂತರು ಬಂದು ಪಾಶವನ್ನ ಕೈಯಲ್ಲಿ ಹಿಡ್ಕೊಂಡು ನರಕಕ್ಕೆ ಎಳ್ಕೊಂಡು ಹೋಗ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆ 17 ಪ್ರಕಾರದ ಜನರು ಯಾರು ಅಂತ ಈಗ ತಿಳ್ಕೊಳ್ಳೋಣ. ಯಾರು ಆಕಾಶಕ್ಕೆ ಮುಷ್ಟಿಯಿಂದ ಪ್ರಹಾರ ಮಾಡ್ತಾನೋ, ನಾನು ಆಕಾಶವನ್ನೇ ಹೊಡೆದು ಬಿಡ್ತೀನಿ ಅಥವಾ ಅದನ್ನು ನಾಶ ಮಾಡ್ತೀನಿ ಅಂತ ಮುಷ್ಟಿಯಿಂದ ಪ್ರಹಾರ ಮಾಡ್ತಾನೋ ಅವನು, ಮತ್ತೆ ಭಾಗಿಸೋದಕ್ಕೆ ಆಗದೆ ಇರುವಂತಹ ಈ ಮಳೆಗಾಲದಲ್ಲಿ ಬರುವಂತಹ ಇಂದ್ರಧನಸ್ಸಿರುತ್ತಲ್ಲ ಅದನ್ನ ಭಾಗಿಸ್ಬೇಕು ಅಂತ ಯಾರು ಬಯಸ್ತಾನೋ, ಮತ್ತೆ ಹಿಡಿಯೋದಕ್ಕೆ ಅಸಾಧ್ಯವಾಗಿರುವಂತಹ ಸೂರ್ಯನ ಕಿರಣಗಳಿರುತ್ತಲ್ಲ ಅದನ್ನು ಹಿಡಿಯೋದಕ್ಕೆ ಪ್ರಯತ್ನ ಮಾಡ್ತಾನೋ, ಆಮೇಲೆ ಶಾಸನ ಮಾಡೋದಕ್ಕೆ ಅಯೋಗ್ಯವಾಗಿರುವಂಥ ಮನುಷ್ಯನ ಮೇಲೇನೆ ಶಾಸನ ಮಾಡ್ತಾನೋ, ಆಮೇಲೆ ಮರ್ಯಾದೆಯ ಉಲ್ಲಂಘನೆಯನ್ನು ಮಾಡಿ ಸಂತುಷ್ಟನಾಗ್ತಾನೋ, ಆಮೇಲೆ ಶತ್ರುವಿನ ಸೇವೆಯನ್ನ ಯಾರು ಮಾಡ್ತಾನೋ, ಶತ್ರುವಿನ ಸೇವೆ ಯಾರಾದರೂ ಮಾಡ್ತಾರಾ, ಅವನ ಹತ್ರನೂ ಸುಳಿಯೋದಿಲ್ಲ, ಆದರೆ ಅವನು ಶತ್ರುವಿನ ಸೇವೆಯನ್ನು ಮಾಡ್ತಾನೋ, ಆಮೇಲೆ ಸ್ತ್ರೀ ರಕ್ಷೆಯ ಮೂಲಕ ತನ್ನ ಜೀವನವನ್ನು ನಡೆಸ್ತಾನೋ, ಅಂದರೆ ಹೆಂಗಸರು ಸಂಪಾದನೆ ಮಾಡ್ಕೊಂಡು ಬಂದು ಇವನಿಗೆ ಊಟ ಹಾಕ್ತಾರಲ್ಲ ಆ ರೀತಿ ಜೀವನವನ್ನು ಯಾರು ನಡೆಸ್ತಾನೋ, ಆಮೇಲೆ ಯಾಚಿಸೋದಕ್ಕೆ ಯೋಗ್ಯತೆ ಇಲ್ಲದೆ ಇರೋನು, ಅಂದರೆ ಬೇಡೋದಕ್ಕೆ ಯೋಗ್ಯತೆ ಇಲ್ಲದೆ ಇರುವಂತಹ ಮನುಷ್ಯನಿಂದ ಬೇಡ್ತಾನೋ, ಮತ್ತೆ ಆತ್ಮ ಪ್ರಶಂಸೆಯನ್ನ ಮಾಡ್ಕೊಳ್ತಾನೋ, ತನ್ನನ್ನೇ ತಾನೇ ಹೊಗಳ್ಕೊಳ್ತಾನೋ, ಆಮೇಲೆ ಒಳ್ಳೆ ಕುಲದಲ್ಲಿ ಹುಟ್ಟಿದ್ರೂ ಕೂಡ ನೀಚ ಕೆಲಸವನ್ನ ಮಾಡ್ತಾನೋ, ಆಮೇಲೆ ದುರ್ಬಲನಾಗಿದ್ರೂ ಕೂಡ ಶಕ್ತಿವಂತರ ಜೊತೆ ವೈರತ್ವವನ್ನು ಕಟ್ಕೊಳ್ತಾನೋ, ಈಗ ತಾನು ವೀಕ್ ಅಂತ ಗೊತ್ತಿದ್ರೂ ಕೂಡ ತುಂಬ ಬಲಶಾಲಿಯಾಗಿರೋನ ಮುಂದೆ ಹೋಗ್ಬಿಟ್ಟು ಅವನ ವೈರತ್ವವನ್ನು ಕಟ್ಕೊಳ್ಳೋದು, ಆಮೇಲೆ ಶ್ರದ್ಧಾಹೀನನಿಗೆ ಉಪದೇಶವನ್ನು ಮಾಡೋದು, ಯಾರಿಗೆ ಶ್ರದ್ಧೆ ಇರೋದಿಲ್ವೋ ಅವ್ರಿಗೆ ಉಪದೇಶ ಮಾಡಿದ್ರೆ ಅವರು ಆ ವಿಷಯವನ್ನು ನೆಗ್ಲೆಕ್ಟ್ ಆಗಿ ತಗೊಳ್ತಾರೆ ಅಲ್ವಾ, ಅಂಥವ್ರಿಗೆ ಉಪದೇಶನೇ ಮಾಡಕ್ಕೆ ಹೋಗಬಾರ್ದು ನಾವು, ಅದಕ್ಕೆ ಹೇಳ್ತಾ ಇರೋದು. ಆಮೇಲೆ ಬಯಸೋದಕ್ಕೆ ಯೋಗ್ಯ ಅಲ್ಲದೆ ಇರುವಂಥ ವಸ್ತುಗಳನ್ನು ಬಯಸೋದು, ಇಷ್ಟಪಡಬಾರ್ದು ಅಂಥ ವಸ್ತುಗಳನ್ನು ಆದರೂ ಇಷ್ಟಪಡೋದು, ಆಮೇಲೆ ಶ್ವಶುರನಾಗಿದ್ದರೂ ಕೂಡ ಪುತ್ರ ವಧುವಿನ ಜೊತೆ ಪರಿಹಾಸ್ಯ ಮಾಡೋದಕ್ಕೆ ಇಷ್ಟಪಡೋದು, ಅಂದರೆ ತನ್ನ ಸೊಸೆ ಜೊತೆ ಒಂಥರ ತಮಾಷೆಯಾಗಿರುವಂಥದ್ದು, ಮತ್ತು ಪುತ್ರ ವಧುವಿನ ಸಹಾಯದಿಂದ ಸಂಕಟದಿಂದ ಪಾರಾಗಿ ಕೂಡ, ಅಂದರೆ ತನ್ನ ಸೊಸೆಯ ಸಹಾಯವನ್ನು ಪಡ್ಕೊಂಡು ಯಾವುದೋ ಒಂದು ಸಂಕಟದಿಂದ ಪಾರಾಗಿದ್ರೂ ಕೂಡ ಅವಳಿಂದನೇ ಹೊಗಳಿಕೆಯನ್ನು ಬಯಸ್ತಾನಲ್ಲ ಅಂಥವನು, ಮತ್ತು ಪರಸ್ತ್ರೀ ಜೊತೆ ಸಮಾಗಮ ಮಾಡುವಂಥವನು, ಆಮೇಲೆ ಅವಶ್ಯಕತೆಗಿಂತ ಹೆಚ್ಚಾಗಿ ಸ್ತ್ರೀಯರ ನಿಂದನೆಯನ್ನು ಮಾಡೋದು, ಏನೋ ಒಂದು ಸಮಯ ಸಂದರ್ಭ ಬಂದಾಗ ನಿಂದನೆ ಮಾಡಲೇಬೇಕಾಗತ್ತೆ ಅವ್ರು ಏನಾದರೂ ತಪ್ಪು ಮಾಡಿದರೆ, ಆದರೆ ಅವಶ್ಯಕತೆಗಿಂತ ಹೆಚ್ಚಾಗಿ ಸ್ತ್ರೀಯರನ್ನು ನಿಂದಿಸೋದು, ಮತ್ತು ಬೇರೆಯವ್ರ ಹತ್ರ ಏನಾದರೂ ಒಂದು ವಸ್ತುವನ್ನು ಪಡ್ಕೊಳ್ಳೋದು, ಆಮೇಲೆ ನನಗೆ ನೆನಪೇ ಇಲ್ಲಪ್ಪ ಇಸ್ಕೊಂಡಿದ್ದು ಅಂತ ಹೇಳಿ ಅಲ್ಲೇ ಆ ವಿಷಯವನ್ನು ಮುಚ್ಚಾಕೋದಕ್ಕೆ ಯಾರು ಇಷ್ಟಪಡ್ತಾನೋ, ಆಮೇಲೆ ಕೇಳಿದಾಗ ದಾನವನ್ನು ಕೊಟ್ಟು ಅದಕ್ಕೆ ತನ್ನ ಬಗ್ಗೆ ಬಡಾಯಿಯನ್ನು ಕೊಚ್ಕೊಳ್ಳೋದು, ಈಗ ಯಾರೋ ಕಷ್ಟದಲ್ಲಿರ್ತಾರೆ ಅವರಿಗೆ ಸಹಾಯ ಮಾಡ್ತಾನೆ, ದಾನ ಕೊಟ್ಬಿಡ್ತಾನೆ, ಆಮೇಲೆ ಅದನ್ನೇ ಬಡಾಯಿ ಕೊಚ್ಕೊಳ್ತಾ ಇರೋದು, ನಾನು ಮಾಡಿದೆ ಅಂತ ಅಂದ್ಬಿಟ್ಟು, ಮತ್ತು ಸುಳ್ಳನ್ನು ನಿಜ ಮಾಡೋದಕ್ಕೆ ಪ್ರಯತ್ನ ಮಾಡುವಂಥವನು. ಮತ್ತು ಯಾವ ಮನುಷ್ಯ ನಮ್ಮ ಜೊತೆ ಯಾವ ರೀತಿ ನಡ್ಕೊಳ್ತಾನೋ ಅವನ ಜೊತೆ ನಾವು ಕೂಡ ಹಾಗೇ ವರ್ತಿಸ್ಬೇಕು ಅನ್ನೋದು ಒಂದು ನೀತಿ ಇದೆ. ಸೊ ಅವನು ನಮ್ಮ ಜೊತೆ ಹೇಗಿರ್ತಾನೋ ಹಾಗೇ ಇರಬೇಕು. ಕಪಟತನದಿಂದ ನಡ್ಕೊಳ್ತಾರಲ್ಲ ಅವ್ರ ಜೊತೆ ಕಪಟತನದಿಂದನೇ ವರ್ತನೆ ಮಾಡಿ, ಮತ್ತು ಒಳ್ಳೆ ರೀತಿಯಲ್ಲಿ ಯಾರು ನಡ್ಕೊಳ್ತಾರೋ ಅವ್ರ ಜೊತೆ ಸಾಧುವಿನ ಹಾಗೆ ವ್ಯವಹಾರ ಮಾಡಬೇಕು. ಇದು ಲೋಕಾರೂಢಿಯಾಗಿದೆ, ನೀತಿಯಲ್ಲಿ ಹೇಳಿದ್ದಾರೆ. ಮತ್ತು ಮುದಿತನ ಅನ್ನೋದು ಸೌಂದರ್ಯದ ನಾಶ ಮಾಡಿಬಿಡುತ್ತಲ್ವ, ಮುದಿತನ ಬಂದರೆ ನಮ್ಮ ಸೌಂದರ್ಯ ಎಲ್ಲಿರುತ್ತೆ, ಎಷ್ಟೇ ಸುಂದರವಾಗಿರುವಂಥವ್ರಾದರೂ ಕೂಡ ಮುದಿತನ ಬಂದಾಗ ಅದು ನಾಶ ಆಗೇ ಆಗುತ್ತೆ.
ಅದೇ ರೀತಿ ಆಸೆ ತಾಳ್ಮೆಯ ನಾಶ ಮಾಡುತ್ತೆ, ಮೃತ್ಯು ಪ್ರಾಣದ ನಾಶ ಮಾಡುತ್ತೆ, ಅಸೂಯೆ ಅನ್ನೋದು ಧರ್ಮಾಚರಣೆಯ ನಾಶ ಮಾಡುತ್ತೆ. ಅಂದರೆ ಬೇರೆಯವರ ಮೇಲೆ ಹೊಟ್ಟೆ ಕಿಚ್ಚು ಪಡೋದ್ರಿಂದ ನಾವು ಧರ್ಮದ ಆಚರಣೆ ಮಾಡೋದಕ್ಕಾಗೋದಿಲ್ಲ, ಅದೆಲ್ಲ ನಾಶ ಆಗುತ್ತೆ. ನಾವು ಮಾಡಿರೋ ಧರ್ಮ ಕೂಡ ಹೊರಟೋಗುತ್ತೆ. ಅದಕ್ಕೆ ನಾವು ಅಸೂಯೆ ಪಡಬಾರ್ದು. ಅವ್ರ ಕೈಯಲ್ಲಿ ಆಗ್ತಾ ಇದೆ ಅಂದರೆ ಅವ್ರು ಮಾಡಲಿ, ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾವು ಮಾಡಬೇಕು ಅಷ್ಟೇ. ಆಮೇಲೆ ಕಾಮ ಅನ್ನೋದು ಲಜ್ಜೆಯನ್ನು ನಾಶ ಮಾಡುತ್ತೆ. ನೀಚ ಪುರುಷನ ಸೇವೆ ಇದೆಯಲ್ಲ, ಅದು ಸದಾಚಾರದ ನಾಶ ಮಾಡುತ್ತೆ. ಕೋಪ ಅನ್ನೋದು ಲಕ್ಷ್ಮಿಯ ಮತ್ತು ಅಭಿಮಾನ ಅನ್ನೋದು ಸರ್ವಸ್ವವನ್ನೇ ನಾಶ ಮಾಡಿಬಿಡುತ್ತೆ. ನೋಡಿ, ಕೋಪ ಬಂದರೆ ಲಕ್ಷ್ಮಿ ನಮ್ಮಿಂದ ಹೊರಟೋಗ್ತಾಳೆ. ಮತ್ತು ಅಭಿಮಾನ, ಒಂದು ಅಹಂಕಾರ, ನಾನು ನನ್ನದು ಅನ್ನುವಂಥದ್ದು ಇರುತ್ತಲ್ಲ, ಅದು ನಮ್ಮ ಸರ್ವಸ್ವವನ್ನೇ ನಾಶ ಮಾಡಿಬಿಡುತ್ತೆ. ನೋಡಿ ಎಷ್ಟೆಲ್ಲ ವಿಷಯಗಳನ್ನು ಇಲ್ಲಿ ಅವನು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ. ಯಾಕೆಂದರೆ ಬೇಕಾದಷ್ಟು ಇದರಲ್ಲಿರುವಂಥ ಗುಣಗಳು ಧೃತರಾಷ್ಟ್ರ ಮತ್ತು ಅವನ ಮಕ್ಕಳಲ್ಲಿದೆ. ಅದಕ್ಕೋಸ್ಕರ ಅದನ್ನೆಲ್ಲ ಚೇಂಜ್ ಮಾಡ್ಕೋ, ಇಲ್ಲಾಂದರೆ ನರಕಕ್ಕೆ ಹೋಗಬೇಕಾಗತ್ತೆ ನೀನು ನಿನ್ನ ಮಕ್ಕಳು ಅಂತಂದ್ಬಿಟ್ಟು ಇಲ್ಲಿ ಇಂಡೈರೆಕ್ಟಾಗಿ ಅವನಿಗೆ ಎಲ್ಲ ರೀತಿಯ ವಿಷಯಗಳನ್ನು ತಿಳಿಸ್ತಾ ಇದ್ದಾನೆ. ಆದರೆ ತಿಳ್ಕೊಳ್ಳುವಂಥ ಒಂದು ಮನಸ್ಥಿತಿಯಲ್ಲಿ ಈಗ ಧೃತರಾಷ್ಟ್ರ ಇದ್ದಾನಾ? ಇಲ್ಲ, ಅವನಿಗೇನು ತನ್ನ ಮಕ್ಕಳು ರಾಜ್ಯಭಾರವನ್ನು ಮಾಡಬೇಕು, ಪಾಂಡವರು ಎಲ್ಲಾದರೂ ಹೊರಟೋಗ್ಬೇಕು, ಇವ್ರ ಮುಂದೆನೂ ಇರಬಾರ್ದು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಇದ್ದಾನೆ. ಅದಕ್ಕೋಸ್ಕರ ಇಲ್ಲಿ ವಿದುರ, ನೀನು ಮಾಡ್ತಾ ಇರೋದು ತಪ್ಪು. ನೀತಿಯಲ್ಲಿ ಈ ರೀತಿ ಎಲ್ಲ ಹೇಳಿದ್ದಾರೆ, ಧರ್ಮಗ್ರಂಥಗಳಲ್ಲಿ ಈ ರೀತಿ ಹೇಳಿದ್ದಾರೆ. ನೋಡು, ಇಂಥವ್ರನ್ನೆಲ್ಲ ನರಕಕ್ಕೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಅವ್ನು ಡೈರೆಕ್ಟಾಗಿ ನಿನ್ನ ಹತ್ರ ಇಂಥ ಬುದ್ಧಿ ಇದೆ ಅಂತ ಹೇಳ್ತಾ ಇಲ್ಲ. ಆದರೂ ಕೂಡ ಬೇಕಾದಷ್ಟು ಇದರಲ್ಲಿರುವಂಥ ಗುಣಗಳು ಅವರಲ್ಲಿದೆ ಅನ್ನೋದಕ್ಕೋಸ್ಕರನೇ ಇದು ಸರ್ವಸ್ವವನ್ನು ಕೂಡ ನಾಶ ಮಾಡುವಂಥದ್ದು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾನೆ. ಮುಂದುವರೆದೇನು ಹೇಳ್ತಾರೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.